ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ ತೀರ್ಥರಾಜ್. ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಸಿದ್ರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೀನಿ. ಇಲ್ಲಿ ಯಾಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಭಾರತದ ಇತಿಹಾಸದಲ್ಲೇ ಹಿಂದೆಂದೂ ನಡೆಯದ ಒಂದು ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಇವೆಂಟ್ ಇಲ್ಲಿ ನಡೀತಾ ಇದೆ. ಏನಂತ ಅಂದ್ರೆ, ಒಬ್ಬ ಹಿಂದೂ, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸ್ಲಿಂ ಅವರವರ ಧರ್ಮದ ಅವರವರ ವರ್ಣದ ಧ್ವಜವನ್ನು ತಗೊಂಡ್ಬಂದು ಧ್ವಜಾರೋಹಣ ಮಾಡುವಂತಹ ಇವತ್ತು ಒಂದು ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಇವೆಂಟ್ ಇಲ್ಲಿ ನಡೀತಾ ಇದೆ. ನಿಮ್ಗೂ ಕುತೂಹಲ ಇದೆಯಾ ಇವೆಂಟ್ ಹೆಂಗೋಗತ್ತಂತ? ನಂಗೂ ಅಷ್ಟೇ ತುಂಬಾ ಕುತೂಹಲ ಇದೆ. ಬನ್ನಿ ನೋಡೋಣ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಲ್ಲಿ. ಅಣ್ಣ ಆರಾಮು. ಏನ್ ಶಂಕರಣ್ಣ, ನಾಳೆ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಜೋರಾಗಿ ನಡೀತಿದೆ ಅಂತೆ? ಹೌದು, ಬಟ್ಟೆ ಕೂಡ ಕೇಳಿದ್ರು, ಬಂದಿದ್ದೆ. ಇವರಲ್ಲಿ ಕಾಣ್ತಿರಲ್ಲ, ಬಂದ್ರಲ್ಲ. ಓ ಏನಣ್ಣ, ನಾಳೆ ನಿಮ್ದು ಬಣ್ಣಗೆ ನಮ್ದು ಬಣ್ಣಗೆ ಸೇರಿಸಿ ಫ್ಲಾಗ್ಗೆ ಮಾಡಿ ಸ್ಕೂಲಿಗೆ ಕೊಡ್ಬೇಕಂತೆ. ಇಲ್ಲಿ ಮಧ್ಯ ಬಣ್ಣಗೆ ಬಂದ್ರು. ನಾವು ಕ್ರಿಶ್ಚಿಯನ್ಸ್, ವಿ ಲವ್ ವೈಟ್. ಏನೋ ನಿಮ್ ಧರ್ಮದ ಬಟ್ಟೆ ನೀವು ಕೊಡ್ತಾ ಇದ್ದೀರಾ ಅಂತ ನನ್ನ ಧರ್ಮದ ಬಟ್ಟೆ ನಾನು ಕೊಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಬಿ ಟುಗೆದರ್. ನಮ್ದು ಗೊತ್ತಲ್ಲ, ಕೇಸರಿ ಯಾವತ್ತಿದ್ರು ಮೇಲೆ, ನೀವಿಬ್ರು ಯಾವತ್ತಿದ್ರು ಕೆಳಗಡೆ. ಕೈಕು ನಿಮ್ ಬಣ್ಣ ಮೇಲಿದೆ, ನಮ್ ಬಣ್ಣಗೆ ಕೆಳಗಿದೆ ಅಂತ. ನಿಮ್ದು ಮೇಲೆ ನಮ್ದು ಕೆಳಗೆ. ಹಿಂಗೆಲ್ಲ ಮಾತಾಡಂಗೆ ಇಲ್ಲ ನೀವು. ನಮ್ದು ಜನಗೆ ಕರ್ಸಿ ಗಲಾಟೆಗೆ ಮಾಡಿಸ್ತೀನಿ. ಬ್ರದರ್, ಏನು ನೀವು ಮೇಲೆ ಅವ್ರ ಕೆಳಗೆ? ನಾವೇನ್ ಮಾಡ್ಬೇಕು? ನಮ್ ಜೀಸಸ್ ಅಹಿಂಸೆಯನ್ನ ಫಾಲೋ ಮಾಡಕ್ ಹೇಳಿದ್ದಾರೆ, ಅದಕ್ಕೆ ಸುಮ್ನೆ ಇದೀವಿ. ಏನ್ ಮಾತಾಡಕ್ ಬರಲ್ಲ ಅನ್ಕೊಂಡಿದೀರಾ? ನಾಳೆ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಇದೆ, ಬನ್ನಿ. ಹೇಯ್ ಹಾಡ್ರು. ಈ ಸಲ 77ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಹೊಸ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅದೇನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್ ಇವರ ಧರ್ಮದ ಬಣ್ಣದ ಬಟ್ಟೆನ ತಂದು ಅದರಲ್ಲಿ ಬಾವುಟನ ಮಾಡಿ ಅವ್ರ ಕೈಯಿಂದನೇ ಧ್ವಜಾರೋಹಣ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ನಿಮ್ ಸಹಕಾರ ಇರಲಿ. ತಗೊಳ್ರೋ. ಛೇ, ಬೇಕಿತ್ತ ಇವ್ರಿಗಿದು? ನಮ್ಮ ಜನಕ್ಕೆ ಆಗಸ್ಟ್ 15ನೇ ತಾರೀಕು ಬಂದರೆ ಫ್ಲಾಗ್ ಅಷ್ಟು ಮಾಡಿ ಸ್ವೀಟ್ ಹಂಚಿ ಅದನ್ನ ಸೋಷಿಯಲ್ ಮೀಡಿಯಾಕ್ಕಾಗದಷ್ಟೇ ಗೊತ್ತಿರೋದು. ನಮ್ಮ ದೇಶದ ಬಾವುಟದಲ್ಲಿ ಮಾತ್ರ 3 ಬಣ್ಣಗಳು ಒಟ್ಟಿಗೆ ಇರೋದು. ನಿಜ ಜೀವನದಲ್ಲ. 3 ಬಣ್ಣಗಳಲ್ಲಿ ಏಕತೆ ತರಕೊಟ್ಟಿರುವಂಥ ನಿಮ್ಮಂಥ ವಿದ್ಯಾವಂತ ಮೂರ್ಖರಿಗೆಲ್ಲ ಏನು ಹೇಳಕ್ಕಾಗತ್ತೆ? ಛೇ, ನೋಡಿ ಮಕ್ಕಳ, 77ನೇ ವರ್ಷದ ಸ್ವತಂತ್ರ ದಿನಾಚರಣೆ ನಾಳೆ ನಮ್ಮ ಸ್ಕೂಲಲ್ಲಿ ನಡೀತಿದೆ. ಹಾಗಾಗಿ 3 ಜನ ಮುಖ್ಯ ಅತಿಥಿಗಳು ಬರ್ತಿದ್ದಾರೆ. ನೀವೆಲ್ಲರೂ ವೆಲ್ಕಮ್ ಮಾಡಿ ಟ್ರೀಟ್ ಮಾಡಬೇಕು. ನಿಮಗೆಲ್ಲ ಈಗೇನು ಕರೆದಿದ್ದೀನಿ ಅಂದರೆ, ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ. ನಾಳೆ ಯಾರು ಗಲಾಟೆ ಮಾಡಿಲ್ಲ ಥರ ಬಂದಿರೋ ಮುಖ್ಯ ಅತಿಥಿಗಳನ್ನ ಟ್ರೀಟ್ ಮಾಡಬೇಕು. ಓ ಬಂದ್ರು ನೋಡಿ, ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನೋ ತಪ್ಪಾಗಿದೆ. ನಮ್ಮ ಶಾಲೆಯ ಬುದ್ಧಿವಂತರು ನಿಮ್ಮಂಥ ಮೇಧಾವಿಗಳ ಹತ್ರ ಧ್ವಜಾರೋಹಣ ಮಾಡಿಸ್ಬೇಕಂತ ಅನ್ಕೊಂಡಿದ್ದಾರೆ. ನಿಮ್ಮ ಧರ್ಮದ ಬಣ್ಣದ ಬಟ್ಟೆ ತಗೊಂಡು ಬಂದು ಧ್ವಜಾರೋಹಣ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಪಾಪ ಅವ್ರಿಗೇನು ಗೊತ್ತು, ನಿಮ್ಮಂಥ ಮೇಧಾವಿಗಳು ದೇಶಭಕ್ತರು, ದೇಶಪ್ರಿಯರು, ದೇಶಕ್ಕಾಗಿ ಅಲ್ಲದೆ ನಿಮ್ಮ ಧರ್ಮದ ಬಣ್ಣಕ್ಕಾಗಿ ಜೀವ ಕೊಡುವ ನಿಮ್ಮಂಥ ಮಹಾವ್ಯಕ್ತಿಗಳಿಗೆ ಕರೆದಿದ್ದಾರೆ. ನಿಮ್ಗಾಗಿ ನಮ್ಮ ಮಕ್ಕಳೆಲ್ಲರೂ ಕಾಯ್ತಿದ್ದಾರೆ. ನಾಳೆ ನೀವೆಲ್ಲರೂ ಬಂದು ನಮ್ಮ ಮಕ್ಕಳಿಗೋಸ್ಕರ ಯಶಸ್ವಿಗೊಳಿಸ್ಬೇಕೆಂದು ವಿನಂತಿ. ಬರಬೇಕು. ಏನೋ ಹೇಳ್ತಿದ್ಯಾ? ಹಲೋ, ಕುತ್ಕೊಳ್ಳೋ. ಏನೋ ಹೇಳ್ತಿದ್ಯಾ? ಏನೋ ನನಗೇನು ಅರ್ಥ ಆಗ್ತಿಲ್ಲ ಕಣ. ಹೋಗೋ ಅಲ್ಲಿ. ಹಲೋ ಕುತ್ಕೋ. ಏನೋ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಹಲೋ ಕುತ್ಕೊಳ್ಳೋ. ಎಲ್ಲ ಹೋಗ್ತಿದ್ಯಾ? ಎಲ್ಲ ಹೋಗ್ತೀಯಾ? ನಿತ್ಕೊಳ್ಳೋ. ಎಲ್ಲ ಹೋಗ್ತಿದ್ಯಾ? ನಿತ್ಕೊಳ್ಳೋ. ನಿಲ್ಲೋ. ಏನ್ ಬೇಕು ನಿನಗೆ? ನಿಲ್ಲು, ಅಲ್ಲೇ ನಿಲ್ಲು. ಏನೋ ದುಡ್ಡಿದೆಯೇನೋ? ಹತ್ರ ಬರ್ಬೇಡ, ಅಲ್ಲೇ ನಿಲ್ಲು. ಹತ್ರ ಬರ್ಬೇಡ. ನಿಲ್ಲೋ.
ನಿಂತ್ಕೊಳ್ಳೋ. ಓಯ್, ಯಾರ್ ಬಾರೋ, ಕೊಡೋ ಇಲ್ಲಿ. ಜಾತಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಬಣ್ಣ ಬಣ್ಣಗಳಲ್ಲಿ ಬೇರೆ ಆದ ನಮ್ಮ ದೇಶ ಬಾವುಟದ ವಿಚಾರಕ್ಕೆ ಬಂದರೆ ಮಾತ್ರ ಒಂದಾಗಿರುತ್ತೆ. ಆದರೆ ಇದನ್ನು ತಿಳಿದು ಕೂಡ ನಮ್ಮ ಬಾವುಟನ ನಾವು ನೋಡೋದು ವರ್ಷಕ್ಕೆ 2 ದಿನ. ಇದು ಈ ಹುಚ್ಚಂಗೆ ತಿಳಿತು, ಆದರೆ ಎಲ್ಲ ಗೊತ್ತಿರೋ ಮೂರ್ಖರಿಗಲ್ಲ.